ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ತಮಿಳುನಾಡಲ್ಲಿ ದಳಪತಿ ವಿಜಯ್ ಅಭಿನಯದ ಕೊನೆಯ ಸಿನಿಮಾ ಜನನಾಯಕನ್, ಈಗ ಅದಕ್ಕೊಂದು ದೊಡ್ಡ ಜಯ ಸಿಕ್ಕಿದೆ ಸಿನಿಮಾಗೆ. ಜನನಾಯಕನ್ ಸಿನಿಮಾ ಬಿಡುಗಡೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಮದ್ರಾಸ್ ಹೈಕೋರ್ಟ್. UA ಸರ್ಟಿಫಿಕೇಟ್ ನೀಡೋದಕ್ಕೆ ಮದ್ರಾಸ್ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಸೆನ್ಸಾರ್ ಮಂಡಳಿಗೆ. ಜನನಾಯಕನ್ ಚಿತ್ರಕ್ಕೆ ನಿರ್ಬಂಧ ವಿಧಿಸಿತ್ತು ಸೆನ್ಸಾರ್ ಮಂಡಳಿ. ನಟ ದಳಪತಿ ವಿಜಯ್ಗೆ ಇದು ನಿಜಕ್ಕೂ ಕೂಡ ದೊಡ್ಡ ಜಯ. ಆದರೂ ಸೆನ್ಸಾರ್ನೋ ಸುಮ್ಮನೆ ಏನೋ ಇಲ್ವಂತೆ, ಮತ್ತೆ ಇದನ್ನು ಮುಖ್ಯ ಪೀಠಕ್ಕೆ ಕೇಳ್ಕೊಂಡಿದ್ದಾರಂತೆ. ಇವತ್ತೇನೋ ಮಧ್ಯಾಹ್ನ ಅದು ವಿಚಾರಣೆ ಕೂಡ ಬರ್ತಾ ಇದೆ. ಬಟ್ ಇಲ್ಲಿ ತುಂಬ ಜನ ಮಾತಾಡ್ಕೋತಾ ಇರೋದು ತಮಿಳುನಾಡಿನಲ್ಲಿ ಸಿಕ್ಕಾಪಟ್ಟೆ ರಾಜಕೀಯ ನಡೀತಾ ಇದೆ. ಹೆಜ್ಜೆ ಹೆಜ್ಜೆಗೂ ದಳಪತಿ ವಿಜಯ್ಗೆ ತೊಂದರೆ ಕೊಡಲಾಗ್ತಾ ಇದೆ. ಯಾಕೆಂದರೆ ಆತ ರಾಜಕೀಯಕ್ಕೆ ಬಂದಿರೋದ್ರಿಂದ ನೆಕ್ಸ್ಟ್ ಎಲೆಕ್ಷನಲ್ಲಿ ಬೇರೆ ಅವ್ರ ಪಕ್ಷ TVK ಸ್ಪರ್ಧೆ ಮಾಡ್ತಾ ಇದೆ. ಹಾಗಾಗಿ ಆತನ ವಿರುದ್ಧ ಈ ಥರ ಕಾಟ ಕೊಡ್ತಾ ಇದ್ದಾರೆ ಅಂತ ಕೆಲವರೆಲ್ಲ ಮಾತಾಡ್ಕೋತಾ ಇರೋದು. ಸೊ ಹಾಗಾಗಿ ಈಗ ಈ ಪ್ರಾಬ್ಲಮ್ ಆಗಿದೆ. ಬಟ್ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಕಾನೂನಾತ್ಮಕ ಹೋರಾಟಗಳನ್ನ ಮಾಡಲೇಬೇಕಲ್ಲ. ಸೊ ಜನನಾಯಕನ್ ಸಿನಿಮಾ ವರ್ಸಸ್ ಸೆನ್ಸಾರ್ ಮಂಡಳಿ ಅನ್ನೋ ಹಾಗಾಗ್ಬಿಟ್ಟಿದೆ. ಈಗ ಸಿನಿಮಾ ರಿಲೀಸ್ಗೆ ಗ್ರೀನ್ ಸಿಗ್ನಲ್ ವಿರುದ್ಧ, ಅಂದರೆ ಮದ್ರಾಸ್ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮತ್ತೆ ಮೇಲ್ಮನವಿ. ಮದ್ರಾಸ್ ಹೈಕೋರ್ಟ್ ಏಕಸದಸ್ಯ ಪೀಠದ ವಿರುದ್ಧ ಈಗ ಮತ್ತೆ ಅರ್ಜಿ ಹಾಕ್ಕೊಂಡಿದ್ದಾನಂತೆ. ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಸೆನ್ಸಾರ್ ಮಂಡಳಿ ಅರ್ಜಿ ಹಾಕ್ಕೊಂಡಿದೆ. ಇವತ್ತು ಮಧ್ಯಾಹ್ನ 2:15ಕ್ಕೆ ಮದ್ರಾಸ್ ಹೈಕೋರ್ಟ್ನಲ್ಲಿ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗುತ್ತೆ. ಅಂದರೆ ಏಕಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶ ಅದನ್ನು ಪ್ರಶ್ನಿಸಿ ತ್ರಿಸದಸ್ಯ ಪೀಠಕ್ಕೆ ಈಗ ಅರ್ಜಿಯನ್ನು ಹಾಕ್ಕೊಂಡಿರೋದು ಸೆನ್ಸಾರ್ ಮಂಡಳಿ. ಆ ಸಿನಿಮಾ ಬಿಡುಗಡೆಗೆ ಅನುಮತಿಯನ್ನು ಕೊಡಬಾರದು ಅನ್ನುವಂಥದ್ದು. ಸೊ ಹಾಗಾಗಿ ಬಟ್ ಸೆನ್ಸಾರ್ ಮಂಡಳಿಯವರು ಹೆಂಗೆ ನಿಮಗೇನಾದರೂ ಆಕ್ಷೇಪಣೆಗಳಿದ್ದರೆ ಇಂಥ ಸೀನ್ಗಳನ್ನ ಕಟ್ ಮಾಡಿ ಅನ್ಬೋದು. ಬಟ್ ಹೆಂಗೆ ಹೇಳ್ತಾರೆ ಅವರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸಿನಿಮಾದಲ್ಲಿ ಆಕ್ಷೇಪಾರ್ಹ ದೃಶ್ಯಗಳಿದ್ದರೆ ಸೆನ್ಸಾರ್ ಮಂಡಳಿಯವರು ಅದನ್ನು ಕಟ್ ಮಾಡಿ ಅಂತ ಹೇಳ್ಬೋದು. ಬಟ್ ಅವರೇ ಕೋರ್ಟ್ ಮೆಟ್ಲು ಹತ್ತುತ್ತಾರೆ ಅಂತಂದರೆ ಇದು ರಾಜಕೀಯ ಸ್ವರೂಪ ಪಡ್ಕೊಂಡ್ಬಿಟ್ಟಿದೆಯಾ ತಮಿಳುನಾಡಲ್ಲಿ ಈ ವಿಚಾರ ಅಂತ? ಖಂಡಿತವಾಗ್ಲೂ ನೋಡಿ, ನಟ ವಿಜಯ್ ಏನಿದ್ದಾರೆ ಅವರು ರಾಜಕೀಯ ಪಕ್ಷವನ್ನು ಕಟ್ಕೊಂಡಿರುವಂಥದ್ದು. TVK ಪಕ್ಷದ ಮೂಲಕ ಅವರು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಹೀಗಾಗಿ ಅವರು ಕಡೆಯ ಸಿನಿಮಾ ಅಂತಲೂ ಕೂಡ ಘೋಷಣೆ ಮಾಡಿದರು. ಜನನಾಯಕನ್ ಸಿನಿಮಾ ತೆರೆ ಕಾಣಬೇಕಾಗಿತ್ತು, ಆದರೆ ಅದಕ್ಕೆ ಸಾಕಷ್ಟು ಆಕ್ಷೇಪಣೆಗಳು ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಕೇಂದ್ರ ಸೆನ್ಸಾರ್ ಮಂಡಳಿ ಏನಿದೆ ಈ ಒಂದು ಸಿನಿಮಾಗೆ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ನಿರಾಕರಿಸಿರುವಂಥದ್ದು. ಚಿತ್ರದಲ್ಲಿ ಸಾಕಷ್ಟು ಆಕ್ಷೇಪಾರ್ಹ ದೃಶ್ಯಗಳಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆ ದೃಶ್ಯಗಳನ್ನು ಕಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿತ್ತು. ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ತಂಡ ಮದ್ರಾಸ್ ಹೈಕೋರ್ಟ್ನ ಮೆಟ್ಟಿಲನ್ನು ಕೂಡ ಏರಿತ್ತು. ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಬಳಿಕ ಮದ್ರಾಸ್ ಹೈಕೋರ್ಟ್ನ ಏಕಸದಸ್ಯ ಪೀಠ ಈಗ UA ಸರ್ಟಿಫಿಕೇಟನ್ನು ಈ ಒಂದು ಸಿನಿಮಾಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಕಾನೂನು ಸಮರದಲ್ಲಿ ಆರಂಭಿಕವಾಗಿ ಸಿನಿಮಾ ತಂಡ ಗೆಲುವನ್ನು ಸಾಧಿಸಿದ್ರು ಕೂಡ ಈಗ ಕೇಂದ್ರ ಚಲನಚಿತ್ರ ಸರ್ಟಿಫಿಕೇಟ್ ಮಂಡಳಿ ಏನಿದೆ ಅದು ಈಗ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿರುವಂಥದ್ದು. ತುರ್ತು ವಿಚಾರಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಹೀಗಾಗಿ ಮಧ್ಯಾಹ್ನದ ಬಳಿಕ ಈ ಒಂದು ಪ್ರಕರಣ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲೂ ಕೂಡ ಒಂದು ವೇಳೆ ಸಿನಿಮಾ ತಂಡಕ್ಕೆ ಏನು ಒಂದು ಮೇಲುಗೈ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕದ ತಟ್ಟುವಂಥ ಪ್ರಯತ್ನದಲ್ಲೂ ಕೂಡ ಈಗ ಸೆನ್ಸಾರ್ ಮಂಡಳಿ ಇರುವಂಥದ್ದು. ಹೀಗಾಗಿ ಸಾಲು ಸಾಲು ವಿಘ್ನಗಳು ಈ ಒಂದು ಸಿನಿಮಾಕ್ಕೆ ಬರ್ತಾ ಇರುವಂಥದ್ದು. ಇವೆಲ್ಲವನ್ನು ಕೂಡ ಜಯಿಸಿದರೆ ಬಹುಶಃ ಪೊಂಗಲ್ ವೇಳೆಗೆ ಈ ಒಂದು ಚಿತ್ರ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮತ್ತು ತಮಿಳುನಾಡಿನಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನು ಅಂದರೆ, ಈಗ ನಟ ವಿಜಯನ್ ಈ ಒಂದು ರಾಜಕೀಯಕ್ಕೆ ಬಂದಿರುವ ಕಾರಣಕ್ಕಾಗಿ ಈ ಒಂದು ಕಿರುಕುಳವನ್ನು ಕೊಡಲಾಗ್ತಾ ಇದೆ ಅನ್ನುವಂಥ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗೆ. ಹವೆವರ್, ಈಗ ಸಿನಿಮಾ ತಂಡದವರು ಕೂಡ ಹೊಸ ಡೇಟ್ ಅನೌನ್ಸ್ ಮಾಡ್ತಾರೆ. ಇವೆಲ್ಲವೂ ಕೂಡ ಚಿತ್ರಕ್ಕೆ ಪ್ಲಸ್ ಪಾಯಿಂಟೇ ಆಗುತ್ತೆ ಅಂತ ನನ್ನ ವಾದ. ನೀವೆಷ್ಟೇ ಈ ಥರ ಮಾಡಿದ್ರೂ ಕೂಡ ಆ ಸಿನಿಮಾವನ್ನು ನೋಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡೋಣ, ಈಗ ಹೈಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು, ಏನಾಗುತ್ತೆ ಅಂತಕ್ಕಂಥದ್ದು ನೋಡೋಣ.